ಎಲ್ಲರೂ ಹೇಗಿದ್ರೆ ನಾನು ಸೂಪರ್ ಇದ್ದೀನಿ. ಇವತ್ತಿನ ವಿಡಿಯೋ ಇವಾಗ ಶುರು ಮಾಡಿ ನನ್ನ ಮಗ ನಮ್ಮ ವಿಜಯವನ್ನು ಲೈಕ್ ಮಾಡಿ ವಿಡಿಯೋನ ಫುಲ್ ನೋಡಿ ಸ್ಕಿಪ್ ಮಾಡಲ್ಲ. ಇವತ್ತು ವಾರ ಆಗಿದ್ದರಿಂದ ಸಂಜೆ ವಾರ ಮಾಡ್ತಾ ಇದ್ದೀನಿ ಗಾಯ್ಸ್. ಇವಾಗ ಬಂದಿದ್ದಾರೆ ಗೈಸ್ ಡ್ಯೂಟಿ ಮುಗಿಸ್ಕೊಂಡು. 7 ಗಂಟೆ ಡ್ಯೂಟಿ ಮುಗಿದ 6:30. ಇದೆಲ್ಲ ತಗೊಂಬರ್ಬೇಕು ತಾನೆ, ಮೇಲ್ಗಡೆ ಫೋಟೋ ಹಾಕು. ಬೇಡ ಮುಟ್ಕೋತೀನಿ. ಅಂದ್ರೆ ಹೋಗಿ ಮುಡ್ಕೋತೀನಲ್ಲ ಗೈಸ್, ಈ ವಾರ ವಾರ ಮುಡ್ಕೋತೀನಲ್ಲ ಹೂವನ. ಅಂದ್ರೆ ಈ ಸಂಜೆ ಆದ್ರೆ ನಾಳೆಗೆನ ತೆಗ್ದು ಮಾಡಕ್ತೀನಿ, ನಾಳೆ ಮುಡ್ಕೋತೀನಿ. ಹೋದ್ ವಾರ ಮುಡ್ಕೊಂಡಿದ್ದೆ, ನೆನ್ಪಿರುತ್ತಲ್ಲ ಮುಂದಿನ ವರ್ಗು ಅಂತ ಹಂಗೆ ಹಾಕಿದ್ದೆ. ಎಲ್ಲೆಲ್ಲೋ ಹಾಕ್ಬಿಡ್ತೀನಿ. ಡ್ರಾಲ್ ಐತೆ ಆ ಸಣ್ಣಿರೋದು ಮತ್ತೆ ಎತ್ತು ಚೆನ್ನಾಯ್ತಾ? ಚೆನ್ನಾಗಿದೆ ಬಾ. ನಮ್ಮ ಖುಷಿಗೂ ಮತ್ತು ನಮ್ಮ ದಿವಂಗೂ ನಮ್ಮ ನವಿಯವರು ಮೀಶೋಯಿಂದ ಟೇಬಲ್ ತರಿಸಿದ್ದಾರೆ ಗೈಸ್. ಖುಷಿದು ಇದು ಖುಷಿದು ಗೈಸ್, ಖುಷಿದು ತೆಗೇನಿರವ ನಾವು ನೋಡೇ ಬಿಡೋಣ. ಅಮ್ಮ ಬರೋಕ್ಕೆ ಮುಂಚೆನೆ ಆಲ್ರೆಡಿ ನೋಡಿದ್ದಾರೆ ಗೈಸ್ ಓಪನ್ ಮಾಡಿ. ಆದರೂ ನಾನು ಅದು ಮೊನ್ನೆ ತೋರಿಸಿದ್ನಲ್ಲ ಆ ವಿಡಿಯೋದಲ್ಲಿ ಇರೋ ಗೊತ್ತೇ ಇಲ್ಲ ಅದು. ಅದು ಹಿಡ್ಕೋದನ ಕಾಟನ್ ಹಿಡ್ಕೊಂಡು ಹೇಳಿವಾ ಖುಷಿ, ಹೇಳಿವಾ. ಗುಡ್. ನಮ್ಮ ಖುಷಿದು ನೋಡಿ ಗಾಯ್ಸ್, ABCD ಎಲ್ಲ ಬಂದೈತೆ. A ಫಾರ್ ಆಪಲ್, B ಫಾರ್ ಬಾಲ್, C ಫಾರ್ ಕ್ಯಾಟ್, D ಫಾರ್ ಡಾಗ್ ಅಂತ. ಹಾಂ ಹೇಳಪ್ಪ. C ಫಾರ್ ಗ್ರೇಪ್ಸ್. ಅಂಗೂರು ಅಂತ ಹೇಳ್ಬಿಡ ಅಲ್ಲಿ ಹಿಂದಿಂದ ಗೈಸ್. ಇದು ಕ್ವಾಲಿಟಿ ಚೆನ್ನಾಗಿದೆ. ಇರೋ ಒಂದು ನಿಮಿಷ ನೋಡೋಣ. ಇದಕ್ಕೆ ಈ ಥರ ಕೊಟ್ಟಿದ್ದಾರೆ ಗೈಸ್, ಪರವಾಗಿಲ್ಲ. ಬಟ್ ಈ ಕಡೆದು ಅಲ್ಲೇ ಒಂದು ಸೈಡ್ ಕಿತ್ತೆ ಹಾಕಿದ್ದಾರೆ ಗೈಸ್. ಈ ಥರ ಕೊಟ್ಟಿರ್ತಾರೆ, ಯಾಕೆಂದರೆ ಇದು ಅಳ್ಳಾಡಬಾರ್ದು ಅಂತ ಕೊಟ್ಟಿದ್ದಾರೆ. ಇಲ್ಲ ಗೈಸ್, ಇದನ್ನ ಹಿಂಗೆ ಸೈಡಿಗೆ ಕೊಟ್ಟಿರ್ತಾರೆ ಹಿಂಗೆ ಮೀಶೋದಲ್ಲಿ. ನಮ್ಮ ಖುಷಿಗೆ ಇದಕ್ಕೇನು ಇದಿಟ್ಕೊಳ್ಳೋಕ್ಕೆಲ್ಲ ಕೊಟ್ಟಿಲ್ಲ ಗೈಸ್. ಪೆನ್ಸಿಲ್ ಮಡಿಕೊಳ್ಳೋಕೆ ಅಷ್ಟೇ ಕೊಟ್ಟಿದ್ದಾರೆ. ಒಂದು ಬಾಕ್ಸ್ ಇಲ್ಲಿ ಕೊಟ್ಟಿಲ್ಲ ಕೆಳಗಡೆ. ನಮ್ಮ ಖುಷಿಗೆ ಬರ್ಕೊಳಕ್ಕೆ ಚೆನ್ನಾಗಿದೆ. ಅಲ್ಲಿ ಬಾಟ್ಲು ಎಷ್ಟು ಚೆನ್ನಾಗಿದೆಯಾ ಕಮೆಂಟ್ ಹಾಕಿ. ಇದು ನಮ್ಮ ದಿವಿದು ಹೇಳಕ್ಕ. ನಮ್ಮ ಖುಷಿಗಿರೋ ಶಕ್ತಿ ಇವನಿಗಿಲ್ಲ ಗೈಸ್. ಹೇಳ್ಕ ಇರು, ನಾನು ಹೇಳ್ಕೊತೀನಿ. ಹೇಳಿ ಕಾಟನ್ ಹೇಳ್ಕೊ. ಅಯ್ಯೋ ಬತ್ತಿಲ್ಲ ಗೈಸ್, ಸಿಗಾಕೊಂಬಿಟ್ಟೈತಿ ಇವು. ಬಾಯ್ ಬರಲ್ಲ ಖುಷಿ, ನೀನು ಹೇಳಿ ಬರ. ಅಣ್ಣಂಗೆ ಹೇಳ್ಯಾಕೆ ಬತ್ತಿಲ್ಲ. ಕಾಟನ್ ಎಳಿ ಮಾತ್ರ ಎಳಿಯೋ, ಒಳಗಡೆದು ಸೇರಿಸಿ ಎಳಿತಿದ್ಯಲ್ಲೋ. ಬರೀ ತುದಿ ಹಿಡ್ಕೋ, ಕಾಟನ್ ತುದಿ. ಹಾಂ, ಹುಡುಗನ ನೋಡಿ ಕಲ್ತ್ಕೊ ಹೇಳ್ತೀನಿ. ಒಳಗಡೆದು ಬಿಟ್ರು, ಒಳಗಡೆದು ಸೇರಿಸಿ ಎಳಿತಾರೆ ಗೈಸ್. ಇರೋ ಒಂದು ನಿಮಿಷ ಇರೋ, ಈ ಕಡೆಯಿಂದ ಎಳಿತೀನಿ. ಇರ್ಕೋ ಕಾಟನ. ಅಯ್ಯೋ ಗಾಯ್ಸ್, ಇವ್ರ ಹತ್ರ ಬೈಯೋದಿದೆಯಲ್ಲ ನಾವು, ಅದಕ್ಕಿಂತ ಇದೇ ಚೆನ್ನಾಗಿದೆ ಗೈಸ್. ಇದು ಚೆನ್ನಾಗಿದೆ, ಯಾಕೆಂದರೆ ಇಲ್ಲೊಂದು ಬಾಕ್ಸ್ ಎಲ್ಲ ಕೊಟ್ಟಿದ್ದಾರೆ, ಪೆನ್ಸಿಲ್ ಎಲ್ಲ ಮಡಿಕೊಳ್ಳೋಕ್ಕೆ, ಆಮೇಲೆ ಹಿಂಗೆ ಇಟ್ಕೊಳ್ಳೋಕ್ಕೆ ಹ್ಯಾಂಡ್ಲ್ ಬೇರೆ ಕೊಟ್ಟಿದ್ದಾರೆ ಗೈಸ್. ಆಮೇಲೆ ಇಲ್ಲಿ ಬಾಕ್ಸ್ಗೆ ಪೆನ್ಸಿಲ್ ಇಟ್ಕೊಳ್ಳೋಕ್ಕೆ ಎಲ್ಲ ಕೊಟ್ಟಿದ್ದಾರೆ. ಇದರಲ್ಲಿ ABCD ಎಲ್ಲ ಕೊಟ್ಟಿದ್ದಾರಲ್ಲ, ಅಂದರೆ ಇದು ಫಿನಿಶಿಂಗ್ ಚೆನ್ನಾಗಿದೆ. ಓದ್ಕೊಳ್ಳಿ. ನಮ್ಮ ನವಿಯವ್ರದ್ದು ಪೂಜೆ ನಡೀತೈತೆ. ಪೂಜೆ ಮುಗಿಸ್ಲಿ. ಮುಖಕ್ಕೆ ಏನೋ ಹಚ್ಕೊಂಡಿರೋ ಥರ ಇದ್ದೀರಾ, ಎಲ್ಲ ಕಲರ್. ಸರಿ ಓಕೆ, ಪೂಜೆ ಮಾಡಾದ್ಮೇಲೆ ಸಿಗ್ತೀವಿ ಗೈಸ್. ನೋಡಿ ಗೈಸ್, ನಮ್ಮ ಮನೆ ಕಾರ್ಗಳು ಹೆಂಗೆ ನಿಂತಿದ್ದಾವೆ, JCPಗಳು ಹೆಂಗೆ ನಿಂತಿದ್ದಾವೆ. ಸೊ ಇವೆಲ್ಲ ನಮ್ಮ ಮನೆ ಮುಂದೆ ನಿಲ್ಲಬೇಕಾಗಿರೋವು ಮನೆ ಒಳಗೆ ಬಂದು ನಿಂತ್ಬಿಟ್ಟಿದ್ದಾವೆ. ಫ್ಯೂಚರಲ್ಲಿ ಮನೆ ಮುಂದೆ ನಿಲ್ಲಿಸ್ತಾರೆ ನನ್ನ ಮಕ್ಕಳಿಬ್ಬರು ಸೇರಿ. ಓಕೆನಾ? ಈ ಥರ ಕಾರ್ಗಳು, ಈ ಥರ JCP. ಹೌದಾ? ಸಖತ್ತಾಗೈತಲ್ಲ ಕಾರಿದು. ಇಬ್ಬರು ಒಂದೊಂದು ನೋಡಿ ಗೈಸ್, ಕಿತ್ತಾಡ್ತಾರೆ. ಇವ್ರಿಗೆ ಎಷ್ಟು ಕೊಡ್ಸಿದ್ರು ಕಿತ್ತಾಡೋದು ಮಾತ್ರ ಬಿಡಲ್ಲ.
ಪೂಜೆ ಆದ್ಮೇಲೆ ಸಿಗ್ತೀವಿ ಗೈಸ್. ಏನು ಮಗನೆ ಟಿ ವಿಲಿ ಚಿಂಟು ಟಿ ವಿಲಿ ಒಂದು ಅಕ್ಕ ಅಂತ ಒಂದು ಇದು ಬರುತ್ತೆ ಗೈಸ್. ಅದನ್ನ ಎಷ್ಟು ಚೆನ್ನಾಗಿ ಹೇಳ್ತಾನೆ ಗೊತ್ತಾ ಗೈಸ್, ನಮ್ಗೆ ಖುಷಿ. ಅಕ್ಕ ಅಂತ ಬರುತ್ತೆ ಚಿಂಟು ಟಿ ವಿಲಿ. ಹೇಳು ಮಗನೆ. ಅದ್ರ ಜೊತೆನೇ ಹೇಳ್ತಾ ಇರ್ತಾನೆ ಗೈಸ್ ಇವನು. ಇವಾಗ ಹೇಳಂದ್ರೆ ನಾಚ್ಕೊತಾನೆ. ಸೊ ಹಾಗೆ ಡ್ಯೂಟಿ ಮುಗಿಸ್ಕೊಂಡು ಬರ್ಬೇಕಾದ್ರೆ ಫೋನ್ ಮಾಡಿದ್ರು ಗೈಸ್, ಏನಾರ ಬೇಕಪ್ಪ ತಿನ್ನೋಕ್ಕೆ ಅಂತ. ಏನು ಹೇಳಿದ್ರು ಮಕ್ಕಳ ತಿನ್ನೋಕ್ಕೆ ಅಪ್ಪಂಗೆ? ಏನ ನೋಡಿ ಗೈಸ್, ಅದೆಲ್ಲ ತಿನ್ನಬಾರ್ದು, ಅನ್ಹೆಲ್ದಿ ಅಂತ ಸ್ಕೂಲಲ್ಲಿ ಹೇಳ್ಕೊಟ್ಟಿದ್ದಾರೆ ನಮ್ಮ ದಿವಿಗೆ. ಸ್ಕೂಲಿಂದ ಬರೋದಕ್ಕೆ ಅಷ್ಟೇನೆ ಅದು. ಹಾಂ ಹಾಂ ಫೋನ್ ಮಾಡಿದಾಗ ಏನು ಬೇಕು ಅಂದೆ? ಹಾಂ ಮ್ಯಾಮ್ ಏನು ಹೇಳ್ಕೊಟ್ಟವ್ರೆ? ನಾನು ಕೇಳಿದೆ ಏನು ಬೇಕು ಅಂತ. ಅದಕ್ಕೆ ನೀನು ಏನು ಹೇಳಬೇಕು? ಹಣ್ಣು ಹೇಳಬೇಕು ಯಾವತ್ತೂ. ಅಮ್ಮ ಅಲ್ಲ, ನೀನು ಹೇಳಿದ್ದು. ಗೈಸ್ ಇವಾಗ ತಂದಿದ್ದೀನಿ ಮೋಮೋಸು, ತಿಂದ್ಬಿಟ್ಲಿ. ಅಮ್ಮ ತರಿಸಿದಲ್ಲ, ಅಮ್ಮ ಒಬ್ಳೆ ತಿಂದಳಿ. ನೋಡಿ ಕೊಡ್ತೀವಿ, ಹೆಂಗೆ ತಿಂತಾರೆ ಈಗ ಅಣ್ಣ ತಂದಿರೋ. ತಗೊಳ್ಳಿ, ಇಬ್ರು ಒಂದು ತಗೊಳ್ತೀನಿ. ಹಾಂ ತಿಂದ್ಬಿಟ್ಟು ಟೇಸ್ಟ್ ಹೇಳಿ. ದೇವ್ರ ಪೂಜೆ ಮಾಡಿದ್ರೆ ನೆಮ್ಮದಿ ಗೊತ್ತಾ? ಸಮಾಧಾನ ಬೆಳಗ್ಗಿಂದ ಹತ್ರ ಅನಿಸ್ತಿರ್ಲಿಲ್ಲ ನೆಮ್ಮದಿ ಅಂತ. ಇವಾಗ ನೆಮ್ಮದಿ ಅನ್ಸುತ್ತೆ, ದೇವ್ರ ಮನೆ ನೋಡೋಕೆ ನೆಮ್ಮದಿ. ಸರಿ ಓಕೆ, ಪೂಜೆ ಆದಮೇಲೆ ನಮ್ಮ ನವಿಯವರು ಕೂತ್ಕೊಳ್ಳಿ. ಇವಾಗ ನಮ್ಮ ಮಕ್ಕಳು ಟೇಸ್ಟ್ ಹೇಳ್ತಾರೆ. ಯಾವ ಥರ ಇದೆ ಮಗನೆ? ಚೆನ್ನಾಗಿದೆ ಮಗನೆ? ಚೆನ್ನಾಗಿಲ್ವಾ? ನೋಡಿ ಗೈಸ್ ತಿಂದ್ಬಿಟ್ಟು ಕಿರ್ಚ ಆಡ್ತಾ ಕೂತಿದ್ದಾರೆ. ಹಾಗೆ ಟೀ ಕಾಯಿಸಿದ್ದಾರೆ, ಬನ್ನಿ ಕುಡಿಯೋಣ. ಯಾಕೆ ಏನೋ ಮಾಡ್ತಾ ಇದ್ದಾರೆ ಗೈಸ್. ಓ ನೊರೆ ಬರ್ಸ್ಕೊಂಡು ಟೀ ಕೈ ಚೆಲ್ಬಿಡುತ್ತೆ. ಅವ್ರ ಅಮ್ಮನ ಜೊತೆ ಮಾತಾಡ್ತಿದ್ದಾರೆ, ಮಾತಾಡಲಿ. ಯಾಕೆ ನಾವು ಟೀ ಕುಡಿತೀರೇನ್ರು? ತೆಗಿ ಬಾಯ ಇಲ್ಲ, ಅದೇನದು ಗಲೀಜು. ನೋಡಿ ಗೈಸ್, ನಮ್ಮ ಇಬ್ಬರು ಮಕ್ಳಿಗೂ ತೋರಿಸಿರೋ ಇವ್ ನೋಡಿ ಗೈಸ್, ಇವನ ಅದ್ರೊಳಗೆ ನೀರು ತಂದು ಇಟ್ಕೊಂಡಿರೋದ. ನೋಡಿ ಗೈಸ್, ಇಬ್ರಿಗೂ ತರಿಸಿದ್ದೀವಿ ಮೀಶೋಯಿಂದ. ನಿಮಗೂ ಏನಾರು ಬೇಕಿದ್ರೆ ಲಿಂಕ್ ಅಂತ ಕಮೆಂಟ್ ಹಾಕಿ. ನಮ್ಮ ನವಿಯವರು DM ಮಾಡ್ತಾ ಇದ್ದಾರೆ, ಅವ್ರ ಮಗಂಗೆ ಹೇಳ್ಕೊಡ್ತಾ ಇದ್ದಾರೆ. ಪಿಗ್ ಪಿಗ್ ಅಂತಾರೆ, ಪಿಗ್ ಪಿಗ್. ಇದು ವಾಟರ್ ಬಾಟ್ಲ್ ಇಡಕ್ಕೆ ಕೊಟ್ಟಿರೋದು ಮಗನೇ, ನೀನು ಲೋಟ ಇಟ್ಕೊಳಕ್ಕಲ್ಲ, ಚೆಲ್ಬುತ್ತಲ್ಲಿ ಲೋಟ. ಗೈಸ್ ನಾವು ಮೀಶೋಯಿಂದ ತರಿಸಿರೋದು 300 ರೂಪೀಸ್ ಒಂದಕ್ಕೆ. ನಿಮಗೂ ಬೇಕಿದ್ರೆ ಲಿಂಕ್ ಅಂತ ಕಮೆಂಟ್ ಹಾಕಿ, ನಾವು DM ಮಾಡ್ತೀವಿ. ತುಂಬ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ. ಮೊನ್ನೆ ಏನು ಬುಕ್ ಮಾಡಿದ್ದು, 3 ದಿವಸಕ್ಕೆ ಬಂದಿದೆ. ನೋಡಿದ್ರಲ್ಲ ಗೈಸ್, ಅವರಮ್ಮ ಯಾವ ಥರ ಕೋಪ ಮಾಡ್ಕೋತಾಳೆ ಅವ್ರ ಮಕ್ಳ ಮೇಲೆ ಅಂತ. ಎಲ್ಲರಮ್ದಿರೋ ಇಷ್ಟೇ ಅನ್ಸುತ್ತೆ ಗೈಸ್, ಕೋಪ ಮಾಡ್ಕೋತಾರೆ ಅನ್ಸುತ್ತೆ ಅವ್ರ ಮಕ್ಳ ಮೇಲೆ. ನಂಗೆ ಅಟ್ಟು ಸ್ಪೆಲ್ಲಿಂಗ್ ಕ್ಲೀನಾಗಿ ಅಲ್ಲಿ ನೋಡ್ಕೊಂಡು ಬರೆಯೋದಲ್ಲ, ಇದೇ ಇರ್ಬೋದೇನೋ ಅಂತ. ನೀನು ನೇಮೇ ಬರ್ತಿಲ್ವಲ್ಲ, ನೇಮ್ ಬರೀರಲ್ಲ, ಯಾರ ಹೆಸರು ಯಾಕೆ ಕೊಡ್ತೀಯಾ? ಫಸ್ಟ್ ಎಕ್ಸಾಮ್ ಬಂದ್ರೆ ಟೆಸ್ಟ್ ಬಗ್ಗೆ ಕೂತ್ಕೊಂಡ್ರೆ ಫಸ್ಟ್ ನೇಮ್ ಬರೀಬೇಕು, ಡೇಟ್ ಹಾಕಬೇಕು. ಗೈಸ್ ನಮ್ಮ ಅಪ್ಪ ಊರಿಂದ ಬಂದಿದ್ದಾರೆ, ಲಿಫ್ಟ್ ಹರ್ಕೋಗ್ತಿಲ್ಲ. ಅಪ್ಪ ಎಲ್ಲೋ ಹೋದ್ರು, ಕಾಯಿ ತಗೊಬಂದಿದ್ದಾರೆ. ಇಂಥ ಟೈಮಲ್ಲಿ ಲಿಫ್ಟ್ ವರ್ಕ್ ಆಯ್ತಿಲ್ಲ, ನಡ್ಕೊಂಡು ಹೋಗ್ತಾಯಿದ್ದೀನಿ ಆರಾಮಾಗಿ, ಕೈ ಬೀಸ್ಕೊಂಡು. ನಾನು ನಮ್ಮನವ್ರು ಎತ್ಕೊಂಡು ಹೋಗ್ತಿದ್ದಾರೆ. 2 ಲಗೇಜ್ ಲಿಫ್ಟ್ ಏನೋ ಆಗೈತಿ ಯಪ್ಪ. ಹಾಂ ಏನಾಗೈತು ಗೊತ್ತಿಲ್ಲ. ಲಿಫ್ಟ್ ಅದೇ ಓಪನ್ ಆಯಿತು, ಇದೇ ಹಿಂಗಾಗ್ತೈತೆ. ಓಪನ್ ಆಯ್ತು ಅಪ್ಪ, ನಡಿಯಪ್ಪ. ಹ್ಞೂ ಅದೇ ಓಪನ್, ಅದೇ ಇದಾಯ್ತೈತೆ. ಅದಕ್ಕೆ ಒಂಥರ ಹಿಂಗೆ ಕರೆಂಟ್ ಬೇರೆ ಹಿಂಗೆ ಆಡ್ತೈತೆ. ಲಿಫ್ಟ್ ಬೇರೆ ವರ್ಕ್ ಆಯ್ತಲ್ಲ ಗೈಸ್, ಏನಾಯ್ತೋ ಗೊತ್ತಿಲ್ಲ. ಹೋಯ್ತಾ ಇದೆ ಮೇಲತ್ತಿ, ಕಾಲೆಲ್ಲ ನೋವು ಬರ್ತೈತೆ. ಶುಪ್ಪ ಕಾಲು ನೋವು ಬಂತು ನೋಡಿ. ನಮಗೆ ಎದುರಿಸ್ತಾರೆ ಇವಾಗ ಅವರು. ನಡಿಯಪ್ಪ
ನಡಿಯಪ್ಪ ಮುಂದೆ. ಏನು ಎದುರಿಸ್ಲಿಲ್ಲ. ಈ ಸೀನ್ ಮಿಸ್ ಮಾಡ್ಕೊಂಡೆ ಗೈಸ್. ನನಗೆ ಹುಬ್ಬಳ್ಳಿ ಮೂವಿ ತುಂಬ ಇಷ್ಟ ಗೈಸ್, ಸುದೀಪ್ ಸರ್ದು. ಅದರಲ್ಲಿ ಒಂದು ಸೀನ್ ನೋಡ್ಬೇಕಾಯ್ತು ನಾನು. ಅವ್ರು ಹಿಂಗೆ ಹೊಡಿಬೇಕಾರೆ ಆಮೇಲೆ ಲಾಸ್ಟಲ್ಲಿ ಸಲ್ಯೂಟ್ ಮಾಡ್ತಾರಲ್ಲ, ನಂಗೆ ತುಂಬ ಇಷ್ಟ ಆ ಸೀನು. ಅದನ್ನ ನೋಡೋಕ್ಕಾಗಲಿಲ್ಲ, ಮಿಸ್ ಆಯಿತು. ಅವ್ರು ಬಿರಿಯಾನಿ ತಿನ್ನೋದು ಇನ್ನೂ ಇಷ್ಟ. ಇದು ನೋಡೋಣ ಇವಾಗ. ಸುಸ್ತಾಗಿದೆ, ಒಂದೇ ಹೆಸ್ರಿಗೆ ಇಲ್ದಿ ಒಂದೇ ಹೆಸ್ರಿಗೆ ಹತ್ತಿದ್ದೀನಿ. ನೋಡಿ ಹೆಂಗೆ ತಿಂತ ಇದ್ದಾರೆ. ಹ್ಞೂ ರೀ ಸಾಹೇಬ್ರೆ, ನಮ್ಮನವ್ರಿಗೂ ಇಷ್ಟ. ಏನೈತೆ ನೋಡ್ತೀನಿ. ಉಪ್ಪುಳಿ ಸಾಂಗ್ ಕಂಪ್ಲೀಟ್ ಬಂದೈತೆ. ಇವನ್ನೆಲ್ಲ ಸೆಲೆಕ್ಟ್ ಮಾಡೋದು. ಯಾರು ಮಾತಾಡ್ಸಲ್ಲ, ಫೋನ್ ಮಾಡ್ದಾಗೆಲ್ಲ ಯಾಕೆ ಬರೋಣ ಅಂತ ಬ್ಯಾಗ್ ಎಲ್ಲ ಕೊಟ್ಬಿಟ್ಟು ಏನೇನೋ ತಂದು ವಾಪಸ್ ಹೋಗೈತಿ. ಅಯ್ಯೋ ಪಾಪ. ತಾತ ಬೇಕು, ಇದು ಬೇಕು, ಇದು ಯಾರು ಬೇಕು? ತಾತ ಬೇಕಾ? ಓ ಕರ್ಕೊಂಬೋಗಿ, ಕೆಳಗಡೆ ಹೋಗೈತಿ. ನಮ್ಮ ಖುಷಿಗೆ ತಾತನ ಬೇಡ ಯಾರು ಬೇಡ, ತಿಂಡಿ ಕೊಡಿ. ಇವಂಗೆ ಫೀಲ್ ಆಗ್ತೈತೆ ತಾತ ಬೇಕು ಅಂತ. ಹಂಗಿರ್ಬೇಕು ಮಗ್ನೆ, ತಿನ್ನೋದೆಲ್ಲ ಮುಖ್ಯ. ತಿನ್ನೋದು ಮುಖ್ಯ ಅಲ್ವಾ ಖುಷಿ? ಫಸ್ಟ್ ನಮ್ಮ ಹೊಟ್ಟೆ, ಆಮೇಲೆ ಅವ್ರ ಮಕ್ಳಿಗೆ ಏನೇನು ಇಷ್ಟ ಆಗುತ್ತೋ ಅದೆಲ್ಲ ತಂದೈತಿ, ಆಮೇಲೆ ಅವ್ರ ಮೊಮ್ಮಕ್ಕಳು. ತಾತ ಬೇಕಾ? ಫೋನ್ ಮಾಡಿ ಕರೀಲ್ಲ ಮತ್ತೆ. ಅಯ್ಯೋ ಡೈರಿ ಮಿಲ್ಕು ಚೆನ್ನಾಗೈತಿ, ಚಪ್ಪಾಳೆ ಹೊಡಿತಾನೆ. ಇದು ನಾನು ಯಾವ ಸ್ವೀಟ್ ಅಂತ ಹೇಳಲ್ಲ. ಮೈಸೂರು ಪಾಕ್ ಹಾಲ್ದು ಅನ್ಸುತ್ತೆ ನನ್ನ ಪ್ರಕಾರ. ಹಾಲ್ದು ಇರ್ತಲ್ಲ ಅದೆಂಥದ್ದು ಬರ್ಫಿ, ಆ ಥರದ್ದು ಅನ್ಸುತ್ತೆ ನನ್ನ ಪ್ರಕಾರ. ಅದೇ ಇರಬೇಕು, ಯಾಕೆಂದ್ರೆ ನನಗೆ ಇಷ್ಟ ಅದು. ಅದಾಗಿಲ್ಲ ಶೇಪ್ ಔಟ್ ಆಗುತ್ತಲ್ಲ. ನನ್ನ ಪ್ರಕಾರ ಮೈಸೂರು ಪಾಕ್ ಆ ಥರ ಐತಿ. ಮೈಸೂರು ಪಾಕ್ ನಂಗೆ ಇಷ್ಟ ಅಂತ ನಮ್ಮ ಅಪ್ಪಂಗೆ ಗೊತ್ತದು. ಹಿಂಗೆ ಓಪನ್ ಮಾಡಿ ಎಲ್ಲ ಮಿಕ್ಸ್, ಕಾಜು ಬರೀ ಇದು ಮಾತ್ರ ಡ್ರೈ ಫ್ರೂಟ್ಸ್ ಹಾಕಿ ಮಾಡೋರಲ್ಲ ಅದು ಮಾತ್ರ. ಅಂದರೆ ಮಕ್ಳಿಗೆ ಇದಾಗುತ್ತೆ ಅಂದ್ಬಿಟ್ಟು ಅದು ತಿಂದೈತೆ. ನನಗೆ ಇಷ್ಟ ಅಂದ್ಬಿಟ್ಟು ತಂದೈತೆ ಅಂದ್ಕೊಂಡ್ರೆ ಮಕ್ಳಿಗೆ ಇಷ್ಟ ಇದು ಒಳ್ಳೇದು ಅಂದ್ಬಿಟ್ಟು ತಂದೈತೆ ಅಪ್ಪ. ಯೋಚನೆ ಮಾಡಿ, ಇದು ತುಂಬ ಇಷ್ಟಪಡ್ತೀವಿ ನಾವು. ಯಾಕದೀವಿ ಸೈಲೆಂಟ್ ಆಗ್ಬಿಟ್ಟೆ? ಏನು ಕಣ್ಣಲ್ಲಿ ನೀರು ಬರೋದು ಒಂದು ಬಾಕಿ ಗೈಸ್. ಅಳ ಬಂದಿತ್ತು, ವಿಡಿಯೋ ಮಾಡೋದ್ರಿಂದ ಸ್ವಲ್ಪ ಕಡಿಮೆ ಆಯಿತು. ಇದೇನಿದು? ಅಪ್ಪನ ಬಟ್ಟೆ ಇದು. ಕಿತ್ತ ಹಾಕಿದ್ರೆ ಅವ್ರು ಅಮ್ಮನ ಕೊಟ್ಟು ಬೈಸ್ಕೋಬೇಕಾಗುತ್ತೆ. ಎಲ್ಲ ಅಪ್ಪನೇ ಬೈ ಹೋಗ್ಲಿ ಅನ್ನತ್ತೆ ನಮ್ಮ ಅಪ್ಪ. ಎಲ್ಲರಲ್ಲೂ ಸ್ಟ್ರಿಕ್ಟು ನಮ್ಮ ಅಪ್ಪನ ಹತ್ರ ಬೈಸ್ಬೇಕು. ಫ್ರೂಟ್ಸ್ ನಾನು ಹೇಳಿದೆ ಅಮ್ಮಂಗೆ, ಅಮ್ಮ ನೀವು ಅವಾಗಾರ ಬರ್ರಿ ಏನಾರ ಬರ್ರಿ ಈ ರೀತಿ ಐಟಮ್ಸ್ ತರಬೇಡಿ, ಫ್ರೂಟ್ಸ್ ಮಾತ್ರ ತಗೊಬನ್ನಿ ಅಂತ ಹೇಳಿದ್ದೆ. ಎರಡೂ ತಂದೈತಲ್ಲ ನಮ್ಮ ಅಪ್ಪ ಹೇಳು. ದಾಳಿಂಬೆ ಹಣ್ಣು, ಮಸೇಬು, ಆರೆಂಜು ಎಲ್ಲ. ಅದು ತೆಂಗಿನಕಾಯಿನ ಫುಲ್ಲು? ಫುಲ್ ತೆಂಗಿನಕಾಯಿ. ಅಪ್ಪಂಗೆ ಎತ್ಕೊಬರಕ್ಕೆ ಆಗಿಲ್ಲ, ಅಲ್ಲಂದ್ರೆ ಇನ್ನೂ ತಂದಿರೋದು. ಅಲ್ಲಿಂದ ಬರೋದೇ ಕಷ್ಟ ಬಸ್ಗಳಲ್ಲಿ, ಬಸ್ ಹೆವಿ ರಶ್ ಆಗಿರುತ್ತಾ. ಓಕೆ ಗೈಸ್, ಇವರಪ್ಪ ಬಂದಾಗ ವಿಡಿಯೋ ಮಾಡ್ತಾರೆ. ಇವಾಗ ತಿನ್ಬೇಕೀಗ ಅದೆಲ್ಲ. ತಿನ್ನಿ ಪರವಾಗಿಲ್ಲ. ತಾತ ಬರಲ್ವಂತ ಹೇಳ್ತಿಲ್ವಾ? ಬರುತ್ತೆ ಇರವ. ಬರಲ್ವಂತ ನಿಜವಾಗ್ಲೂ ಹೋಯ್ತು ಹಂಗೇನೆ ಊರಿಗೆ. ಅವ್ನು ಫೋನ್ ಮಾಡಿದ್ರೆ ಮಾತಾಡಲ್ಲ ಒಂಚೂರು. 10 ಮಿನಿಟ್ಸ್ ವೆಯ್ಟ್ ಮಾಡೋದು, ಇವಾಗ ಬರುತ್ತೆ. ಕೆಳಗಡೆ ಐತಿ. ಇಲ್ಲ ಮಗ್ನೆ, ಅಮ್ಮ ಮತ್ತೆ ಅಮ್ಮ ಯಾವತ್ತೂ ಸುಳ್ಳು ಹೇಳ್ತಾಳಲ್ವೇನವ? ಎಲ್ಲದರಲ್ಲೂ ಸುಳ್ಳು ಹೇಳ್ತಾಳೆ. ನಾಳೆ ರಜಾ ಅಂತ, ನಾಳೆ ಸ್ಕೂಲ್ ಐತೆ ಅಂತ ಹೇಳೋದು ತಾನೇ, ಆದರೆ ನಾಳೆ ರಜಾ ಬರುತ್ತೆ ಅಂತ ಹೇಳಿದ್ರೆ ತಿಂತಾನ ಅವನು. ತಿನ್ಬಿಟ್ಟು ಸಾಕೈದಂತೆ. ನೀವು ಕಾಣ್ತಾವಲ್ಲ, ನೀವು ತಿನ್ನಕ್ಕೆ ಅರ್ಧ ಕೊಡು. ತಾಳಿ ನೀವು ಫುಲ್ ತಿಂತೀರಾ? ಮಾಡು. 1 2 3 4 4 ಆದಮೇಲೆ 5. 5 6 7 8 9 10. ಖುಷಿ ನೀನು ನೋಡಿ. ಕೂಚು ಹಂಗೆ ಕೂಚಬೇಕು. ಕೂಚು
ಕೂಚು ಹಂಗೆ ಕೂಚು ಸುಮ್ಮನೆ ಹಿಂಗಲ್ಲ ಈಗ ಕೂತಿದ್ದಲ್ಲ ಕೂತು ಹಂಗೆ ಹಂಗೆ ಕೂಚಬೇಕು. ತಪ್ಪು ಮಾಡ್ರಿ ಇದೇ ಶಿಕ್ಷೆ ನಿಮಗೆ. ವಯಸ್ಸು ಹೇಳಿದ ಮಾತು ಕೇಳ್ತಿಲ್ಲ. ಈ ಟೆರೇಸ್ ಮೇಲೆ ಆಟ ಆಡ್ತಿದ್ರು, ಏನೇನೋ ಎಸ್ಕೊಂಡು ಕೆಳಗೆ ಮನೆಯವರು ಸೌಂಡ್ ಬರುತ್ತೆ ಅಂತ ಕಂಪ್ಲೇಂಟ್ ಮಾಡ್ತಾರೆ ಓನರ್ಗೆ. ಎಷ್ಟು ಹೇಳಿದ್ರೂ ಕೇಳಿಲ್ಲ, ಅದಕ್ಕೆ ಬಸ್ಗೆ ಹೊಡೆಸಿ ಕುಂಡ್ರಿಸಿದ್ದೀನಿ ಇವತ್ತು. ಹಾಯ್ ಗೈಸ್, ಮಾರ್ನಿಂಗ್ ವಿಡಿಯೋ ಕಂಟಿನ್ಯೂ ಮಾಡ್ತಿದ್ದೀನಿ. ನಮ್ದಿವ ಹಾಯ್ ಅಲ್ಲೋ ಗೈಸ್ ಅಂತ ಇವನು ನಮ್ಮಪ್ಪ ಬಂದಿದ್ದು ತೋರ್ಸೋಕ್ಕಾಗಿಲ್ಲ ಗೈಸ್. ನೆನೆ ಬಂದಿದ್ದು ಮಾತಾಡ್ಕೊಂಡು ಸುಮ್ಮನೆ ಆಗ್ಬಿಟ್ಟು ನಾನು ಇನ್ನೂ ಕಾಯಲ್ಲಿ ನೋಡೇ ಇಲ್ಲ ಮುಂದು. ಆಮೇಲೆ ನಮ್ಮ ಅಪ್ಪ ಹೇಳಿದ್ಮೇಲೆ ನೋಡಿದೆ ಮೆತ್ತಗಾಗ್ಬಿಡುತ್ತೆ ಕಾಯೆಲ್ಲ ಐತೆ ತೆಗಿಯೋಗು ಅಂತ. ಬ್ಯಾಕ್ ಕ್ಯಾಮ್ರಾಯಿಂದ ತೋರಿಸ್ತೀನಿ ಗೈಸ್. ನಮ್ಮ ದಿವಂಗೋಸ್ಕರ ನಮ್ಮ ಅಮ್ಮ ಕೊಟ್ಟು ಕಳಿಸಿರೋದಿದ್ದು. ನಮ್ಮ ದಿವಂಗ್ ತುಂಬ ಇಷ್ಟ ಅಂತ. ಆದರೆ ದಿವಂಗಿ ಈ ಟೈಮಲ್ಲಿ ಕೊಡೋಕ್ಕಾಗಲ್ಲ, ಇನ್ನೂ ಹಣ್ಣಾಗಿಲ್ಲ. ತೋರಿಸ್ತೀನಿ ಬ್ಯಾಕ್ ಕ್ಯಾಮ್ರಿಂದ ಎಷ್ಟು ಕೊಟ್ಟು ಕಳಿಸಿದ್ದಾರೆ ಅದನ್ನು. ನೋಡಿ ಗೈಸ್, ಸೀತಾಫಲ ಅಂದರೆ ನನಗೂ ಇಷ್ಟ, ದಿವಂಗೂ ಇಷ್ಟ, ನಮ್ಮನೆಯವ್ರಿಗೂ ಇಷ್ಟ ಅದಾನೆ. ನಮ್ಮನೆಯವ್ರಿಗೂ ಇಷ್ಟ. ಬೆಳಗ್ಗೆ ಡೈರಿ ಮಿಲ್ಕ್ ತಿನ್ಬೇಕಾ? ಬೇಡ, ಊಟ ತಿಂಡಿ ಎಲ್ಲ ಆದ್ಮೇಲೆ ಆಯ್ತು. ಸುಮ್ ಕೂತ್ಕೊಳ್ರ. ನಾವು ವಿಡಿಯೋ ಮಾಡೋಕೆ ಸ್ಟಾರ್ಟ್ ಮಾಡ್ದಂಗೆ ಮಾತಾಡ್ತಾರೆ ಗೈಸ್. ಸೀಬೆಹಣ್ಣು ಕಾಯ ಕೊಟ್ಟು ಕಳ್ಸೈತೆ, ನನಗಿಷ್ಟ ಅಂತ. ನಾನು ಕಾಯಿನೂ ತಿಂತೀನಿ ಸೀಬೆಹಣ್ಣು, ಅದಕ್ಕೆ ನನಗೆ ಕೊಟ್ಟು ಕಳ್ಸೈತೆ ಕಿತ್ಬಿಟ್ಟು. ಇದು ಸೀತಾಫಲ ನಂಗೆ ತುಂಬ ಇಷ್ಟ ಗೈಸ್. ನಮ್ಮನೆಯವ್ರಿಗೂ ಇಷ್ಟ, ನನಗೂ ಇಷ್ಟ. ಹಣ್ಣಾಗೈತೆ ಇಲ್ಲ, ಹಣ್ಣಾಗೈತೆಪ್ಪ. ಒಂದ್ರ ಮೇಲೆ ಒಂದು ಕಾಯ ಐತಲ್ಲ, ಅದಕ್ಕೆ ಪಚ್ಚಕಾಗ್ಬಿಟ್ಟೈತೆ. ಏಟಾಗಿಲ್ಲ, ಅದೇ ಏಟಾಗಿರೋದೆಯ. ಏನವ ಏನಾಯ್ತು ಹೇಳು? ಆಯ್ತು ಹೇಳು, ಆಯ್ತು ಹೇಳು. ಕೊಡಲ್ಲ ಇವಾಗ, ಬೇಡತೀವಿ. ಏನು ಅಂದಲ್ಲ ಹೇಳು. ಯಾರು ಮಾತಾಡ್ಸ್ಬಾರ್ದ ನಿನ್ನ? ಯಾಕೆ? ಗೈಸ್, ನನ್ನ ಮಕ್ಕಳು ಡೈರಿ ಮಿಲ್ಕ ಫ್ರಿಜ್ಜಲ್ಲಿ ತಗೊಳಕ್ ಹೋದ್ರು ನಮ್ಮನವರು. ಹೆಂಗೆ ಎದುರಿಸು ಅಂದರೆ ಫುಲ್ ಕಾಮಿಡಿ ಆಗಿತ್ತು. ಅದು ವಿಡಿಯೋದಲ್ಲಿ ಮಾತ್ರ ಹಾಕೋಕ್ಕಾಗಲ್ಲ. ತುಂಬ ಕಾಮಿಡಿ ಆಗಿತ್ತು ಗೈಸ್. ಎದ್ರುಕೊಬಿಟ್ರು ಇಬ್ರು ಅಷ್ಟು ಇದಾಗೆ. ಆಯಿತು, ತೊಳ್ಕೊಡು ಬಿಡು ಬೇಗ. ಕುಕ್ಕರ್ ತೊಳಿ. ಅವ್ರ ಡ್ಯಾಡಿ ಬಂದಿದ್ದಾರೆ ಅಂತ ಬಿರಿಯಾನಿ ಮಾಡ್ತಾ ಇದ್ದಾರೆ ಗೈಸ್. ಹಾಂ, ಮಾತಾಡ್ಸ್ಬೇಡ, ಪ್ರೀತಿಸಬೇಡ. ಸೊ ನೋಡಿ ಗೈಸ್, ಇವಾಗ ಇವರ ತಮ್ಮ ಅವರು ಬಂದಿದ್ದಾರೆ. ಸುರಿ ಮಳೆ ಗೈಸ್, ತಿಂಡಿ ಮನೇಲಿ ಇವ್ರ ಮಕ್ಕಳಿಗೆ ಸುರಿ ಮಳೆ ಮಳೆ. ಇದು ಹಣ್ಣು ಫ್ರೂಟು ಫುಲ್ಲು. ಆಮೇಲಿಂದ ಇದು ಕಂಪ್ನಿಲಿ ಕೊಡ್ತಾರೆ, ಅದು ಇದೆರಡು. ಆಮೇಲಿಂದ ನಮ್ಮ ಕಂಪ್ನಿಯವರು ಅವರಪ್ಪ ಏನು ಕೊಡಲ್ಲ. ಎಷ್ಟು ಪ್ಯಾಕೆಟ್ ಗೊತ್ತಾ? ಹಾಲು 5 ಪ್ಯಾಕೆಟ್ ಹಾಲು. ಅವರು ದೊಡ್ಡ ಕಂಪ್ನಿ ಗೈಸ್, ಟೊಯೋಟಾ ಕಂಪ್ನಿ. ಅದಕ್ಕೆ ಅಲ್ಲೆಲ್ಲ ಕೊಡ್ತಾರೆ. ನಮ್ಮ ಕಂಪ್ನಿಲಿ ಏನು ಕೊಡ್ತಾರೆ? ನೋಡಿ ಹಾಲು ಊಟನೂ ಕೊಡಲ್ಲ, ಏನು ಕೊಡಲ್ಲ. ಗುಡ್ ಲೈಫ್. ಹಾಲೇನು ಕೊಡ್ತಾರೆ? ಹಾಲು ಪುಡಿ ಅಂತ ಕೊಡ್ತಾರೆ. 5 ಹಾಲು ಕುಡಿದ್ರಿ ಅಂತ ಒಬ್ಬೊಬ್ರು ಹಂಗೆ ಕುಡಿದ್ರಂತೆ. ಬರಿದ್ನಿ ಇವನ್ಗೆ ಆದ್ರೆ ಇಷ್ಟ ಆಗಲ್ಲ. ಅಮ್ಮನೂ ತಂದೈತೆ ಹಾಲ. ಅಲ್ಲ, ನಮ್ಮ ಅಪ್ಪನೂ ತಂದೈತೆ ಇದನ್ನ ಏನಪ್ಪ ಫ್ರೂಟ್ಗಳ. ಅಮ್ಮ ಬಂದಿಲ್ಲ ಅಂತ ಒಂದ್ ಸ್ವಲ್ಪ ಬೇಜಾರೈತೆ ಗೈಸ್. ಇನ್ನೆಲ್ಲ ಓದಿದ್ದಾರೆ ನೋಡಿ ಗೈಸ್. ತಾತ ಮೊಮ್ಮಕ್ಕಳು ತಿಂಡಿ ಮಾಡ್ತಿದ್ದಾರೆ. ನಮ್ಮ ಅಪ್ಪ ನನಗೆ ಬೈತೈತೆ. ಯಾಕೆ ಅಂತ ಅಂದರೆ ದಿವ್ವ ಮೊಸರಾಕು ಅಂತವನು. ಅದಕ್ಕೆ ನಾನು ಹಾಕಲ್ಲ, ಫಸ್ಟ್ ಮೊಟ್ಟೆ ಎಲ್ಲ ತಿನ್ಬಿಡಿ ಅಂತ ಹೇಳಿದ್ದೀನಿ. ಹಾಕ್ತೀನಿ ಬಿಡಪ್ಪ. ಗೈಸ್, ನಮ್ಮ ನವಿ ಅವರ ತಮ್ಮ ಇನ್ನೂ ಒಬ್ಬ ಬಂದಿದ್ದಾರೆ. ಇವಾಗ ಅವರು ತಿಂಡಿ ತಂದಿದ್ರಂತೆ, ತೋರಿಸ್ಬೇಕಂತ ನಮ್ಮ ನವಿ. ಅಯ್ಯೋ, ಇಷ್ಟೊಂದು ತಿಂಡಿ ಬಂದಿದ್ದು ಗೈಸ್. ನಮ್ಮ ಅಪ್ಪ ಬರ್ತಾರೆ, ನಮ್ಮ ಅಪ್ಪ ಒಂದಷ್ಟು ತಿಂಡಿ ಹೊತ್ಕೊಬತ್ತು. ನನ್ನ ತಮ್ಮ ಬಂದ, ನನ್ನ ತಮ್ಮ ಅಷ್ಟು ತಿಂಡಿ ಹೊತ್ಕೊಬಂದ. ಫಸ್ಟ್ನೇ ತಮ್ಮ ಬಂದವನ, ಅವನು ಅಷ್ಟು ತಿಂಡಿ ಹೊತ್ಕೊಂಡವನೆ. ಬ್ಯಾಕ್ ಕ್ಯಾಮ್ರಾಯಿಂದ ತೋರ್ಸೋದು ನೋಡಿ ನಮ್ಮನೆಯವ್ರು. ಜ್ಯೂಸು ನಾನು ತೋರ್ಸೋದಿಂತಾನೆ ಇದಾ. ಆಮೇಲೆ ಇದೇನಿದು ಬಿಸ್ಕೆಟು. ಕೆಮಿಸ್ಟ್. ಅಪ್ಪ ಹೋಗ್ಲಿ ಹೆಂಗ್ ಹೊಡಿದ ಹೇಳು. ರೆಕಾರ್ಡ್ ಆಯ್ತಿದ್ದೀವ ನೀನು. ಕೇಕ್, ಪ್ಲೇನ್ ಕೇಕ್. ಅದಕ್ಕೆ ಏನೇನೋ ಐತೆ, ಜಲಿ ಥರ ಹಾಕೋರೆ ಮಧ್ಯ. ಚೆನ್ನಾಗೈತೆ ಇದು ಕೇಕ್. ಆಮೇಲೆ ನೋಡಿ ಬಳಕಾಯಿ ಚಿಪ್ಸ್, ಬನಾನಾ ಚಿಪ್ಸ್. ಬಳಕಾಯಿ ಇದು
ಪೊಟೇಟೊ ಚಿಪ್ಸ್. ಅಯ್ಯಪ್ಪ ಇಷ್ಟ ಅಂದ ಅವ್ರ ಅಕ್ಕಂಗೆ ಇಷ್ಟ ಅಂತ ತಂದು. ಗೈಸ್ ನಾನು ಎಷ್ಟು ಹೇಳಿದೀನಿ ಅಂತ ಅಂದ್ರೆ ಬರ್ಬೇಕಾರೆ ಪೆನ್ಸಿಲ್ ಬೈಂಡ್ ಆ ರೀತಿದ್ ಏನಾರು ತಗೊಬನ್ನಿ, ಇದೇನೂ ತರಬೇಡಿ ಅಂತ ಹೇಳಿದೀನಿ ನಾನು. ನಮ್ಮಂಗೆ ಅಪ್ಪ ಯಾವಾಗ ಬಂದ್ರು ನಾನು ಇದ ಹೇಳಮ್ಮ ಹೇಳ್ ಕಳ್ಸಮ್ಮ ಅಂತಾನೆ ಹೇಳಿದೀನಿ. ಇವನು ಯಾಕೋ ತಂದಿದೆ ಅಂತ ನಾನು ಇದು ಮಾಡಿದ್ರೆ ಅಪರೂಪಕ್ಕೆ ಬರ್ತೀವಲ್ಲ ಅಂತ. ಇನ್ನು 1 ತಿಂಗಳು ನಮ್ಮ ಮಕ್ಕಳು ಹೊರ್ಗಡೆಯಿಂದ ಏನೂ ತರ್ಸ್ಕೊಳಂಗಿಲ್ಲ, ನಾವು ಏನೂ ತಗೊಂಡು ಕೊಡಲ್ಲ. ಇವ್ರು ಹಿಂಗೆ ತಂದವ್ರೆ ಗೈಸ್, ಏನು ಮಾಡೋದು? ನನ್ನ ತಮ್ಮಂದಿರು ದುಡಿಯಕ್ಕೆ ಹೋಯ್ತಾರಲ್ಲ, ದುಡ್ಡು ಅದೇನೆ ಗೈಸ್. 1,000 ರೂಪಾಯಿ ಕೈ ಕೊಡ್ರು ಅಂದ್ರೆ ಕೊಡಲ್ಲ ಅವರು. ಅದೇ ಈ ಥರ ತಿಂಡಿನ ಮಕ್ಳಿಗೆ ತಂದು ಕೊಡ್ತಾರೆ. ಮಕ್ಕಳು ಅದನ್ನೇ ತಾನೆ ನೆನ್ಪಿಟ್ಕೊಳ್ಳೋದು ಕೊನೆ ತಕ. ನೀನ್ ಹಾಗೆ ತಾನೆ, ನಮ್ಮ ಮಾಮ ಹಂಗೆ ತಂದು ಕೊಡೋದು, ನಮ್ಮ ಅಪ್ಪ ಹಂಗೆ ತಂದು ಕೊಡೋದು, ನಮ್ಮ ದೊಡ್ಡಮ್ಮ ಇವಾಗ ಇವರು ದೊಡ್ಡರಾದ್ಮೇಲೆ ನಮ್ಮ ಮಾಮ ಹಂಗೆ ತಂದು ಕೊಡೋದು. ನನಗೆ ಎಲ್ಲರೂ ತಗೊಂಡ್ ಕೊಡೋರು. ನಮ್ಮ ಮಾಮ ಬರ್ತಾನೆ ಏನಾರು ತಗೊಂಬರ್ತಾನೆ, ಅವಂಗೆ ದುಡ್ಡು ಕೊಡೋರು ನಂಗೆ 10 ರೂಪಾಯಿನ. ಅದೇ ಖುಷಿ. 10 ರೂಪಾಯಿ ಅಂದ್ರೆ ಖುಷಿ ಗೈಸ್ ನಂಗೆ. 1 ರೂಪಾಯಿ ಕೊಡೋದು ಯಾವಾಗ್ಲೂ ನಮ್ಮ ತಾತ. ನಮ್ಮ ಮಾಮ 10 ರೂಪಾಯಿ ಕೊಟ್ರೆ ಅಯ್ಯೋ ಏನೋ ಒಳ್ಳೆ ದಿನ ಅದು ಅಂತ ಅನ್ಸೋದು ನನಗೆ ಅನ್ಕೊಟ್ಬಿಟ್ರೆ. ನೋಡಿ ಗೈಸ್, ಗಾಡಿ ಧೂಳಾಗೈತೆ ಅಂತ ಒರೆಸ್ಕೊಂಡು ಗೊತ್ತಿರೋದ ಈ ಹುಡುಗಿ. ಗಾಡಿಗೆ ದೃಷ್ಟಿ ಆಗುತ್ತೆ ಅಂತ ಒರೆಸಲ್ಲ ನಾನು. ನೀವು ಹೋಗಿ, ನಾವು ಬರಲ್ಲ. ರಾತ್ರಿ ಮರೆತುಬಿಟ್ಟು ಇಲ್ಲೇ ನಿಲ್ಲಿಸ್ಬಿಟ್ಟಿದ್ದೀನಿ, ಒಳಗಡೆ ನಿಲ್ಸೋದು. ಅಮ್ಮನೆ ಕೆಳಗಿದ್ದಾಗ ಡೈಲಿ ತೊಳೆಯೋಳು ಗೈಸ್, ಇಲ್ಲಾಂದ್ರೆ ಒರೆಸೋಳು ತೊಳೆಯೋಳು ಏನಾರು ಒಂದು ಮಾಡೋಳು. ಲಂಚ ಇಸ್ಕೊಳ್ಳೋಳು. ಇವಾಗ ಮೇಲಿಂದ ಕೆಳಗಡೆ ಬರ್ಬೇಕಲ್ಲ, 10 ರೂಪಾಯಿನ ಖುಷಿಯಿಂದ ಇಸ್ಕೊಳಿತಾನೆ ಅವಾಗ. ಇವಾಗ ಇವಳೆ ದುಡಿಯೋಂಗಾಗ್ಬಿಟ್ಟು 10 ರೂಪಾಯಿಯಾ? ಅಯ್ಯೋ. ಅದೇ ಕವರಿಗೆ ಸುತ್ತಿಡ್ತಾ ಇದೆಯಾ? ನಾನೇ ಸುತ್ತಿಟ್ಟಿದ್ದ. ಬಾ ಖುಷಿ, ಹೋಗೋಣ ಒಳಗೆ. ಇಷ್ಟೊಂದು ಗಾಡಿ ನಿಂತ್ಕೊತವೆ ಗೈಸ್. ಆಲ್ರೆಡಿ ಬೆಳಗ್ಗೆ 9 ಗಂಟೆ ಆಗಿರೋದ್ರಿಂದ ಒಂದು 4-5 ಗಾಡಿ ಹೋಗಿದ್ದಾವೆ ಆಚೆ. ಇಲ್ಲಿ ಓಡಾಡೋಕ್ಕೆ ಜಾಗ ಇರೋಲ್ಲ. ಇಲ್ಲೊಂದು ನಿಂತ್ಕೊಳ್ಳುತ್ತೆ, ಇಲ್ಲೆರಡು, ಇಲ್ಲೊಂದು. ಸ್ಕೂಲಿಗೆ ಬಿಟ್ಬಿಟ್ಟು ಹೋಗ್ತಾ ಇದ್ದೀವಿ ಮನೆಗೆ. ಹೋಗಿ ಬೆಳಗ್ಗೆನೇ ತಿಂಡಿ ದೋಸೆ ಮಾಡಿದರು, ತಿನ್ನಿಸ್ಬಿಟ್ಟು ಅವನೇ ತಿಂದ್ಬಿಟ್ಟು ಹೋದ. ನನ್ನ ಝೂಮ್ ಮಾಡಬೇಡ ಪಾಪು. ಖುಷಿ ಕೆಳಗಡೆ ಅವನೇ. ಮುದ್ದು ಸರಿ ಗೈಸ್, ಬನ್ನಿ ಹೋಗೋಣ ಆಚೆ. ಆಚೆ ಮನೆ, ಅದೇ ಲಿಫ್ಟಿಂದ ಆಚೆ.